ಇಲ್ಲಿ ನೋಡಿ ಅಜ್ಜಿ ಕೂಡ ಐಫೋನ್ ಯೂಸ್ ಮಾಡ್ತಿದ್ದಾರೆ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಂಪ್ಲೀಟಿಂಗ್ 10K ಫಾಲೋವರ್ಸ್ ಇನ್ 100 days. ಈಗ ನಾನು ಇದನ್ನೇ ಗುಲ್ಬರ್ಗದಲ್ಲಿ. ಈ ದಿನ ನಾನು ಬ್ಲಾಗ್ ಯಾಕೆ ಅಪ್ಲೋಡ್ ಮಾಡಿಲ್ಲಪ್ಪ ಅಂದ್ರೆ ನನ್ನ ಎಕ್ಸಾಮ್ ನಡೆದು ಅದಕ್ಕೋಸ್ಕರ ಬ್ಲಾಗ್ ಮಾಡಿದಿಲ್ಲ ಈ ದಿನ. ಈಗಿಂದ ಡೈಲಿ ಕಂಟಿನ್ಯೂ ಬ್ಲಾಗ್ ಮಾಡ್ತೀನಿ. ಈಗ ನಾನು ಇದೀನಿ ಇದೊಂದು ಸದ ಹತ್ರ, ಇಲ್ಲಿಂದ ಕಾಲೇಜ್ ಹೋಗ್ತಿದ್ದೆ. ಈಗ ಇಲ್ಲಿಂದ ನಾನು ಬಂದೆ ಕಾಲೇಜ್. 10 minutes ಅಲ್ಲಿ ಎಕ್ಸಾಮ್ ಶುರು ಆಗುತ್ತೆ. ಓಕೆ ಬೈ ಬಾಯ್. ಆಕ್ಚುಲಿ ಇವತ್ತು EMTT ಎಕ್ಸಾಮ್ ಇತ್ತು, ಅದು ಮುಗಿಸ್ಕೊಂಡು ಹೊರಗೆ ಬಂದು ನಿಂತಿದ್ದೀವಿ. ಈಗ ಮೇಡಮ್ ಇನ್ನೊಂದು ಸ್ವಲ್ಪ ಕ್ಲಾಸ್ ವೈಭಾಗ್ ಹೇಳ್ತಾರೆ ಅಂದ್ರೆ ಅದಕ್ಕಾಗಿ ಪ್ರಿಪೇರ್ ಆಗಿ ಅಂತ ಟೈಮ್ ಕೊಟ್ಟಿದ್ದಾರೆ. ಮೇಡಮ್ ಏನೋ ಸ್ವಲ್ಪ ಪ್ರಿಪೇರ್ ಆಗ್ತಾರೆ ಅಂತ ಟೈಮ್ ಕೊಟ್ಟಿದ್ದಾರೆ. ಇವನ್ ನೋಡಿ ರೀಲ್ಸ್ ನೋಡ್ಕೊಂತ ನಿಂತಿದ್ದಾನೆ. ಮನುಷ್ಯ ಇದ್ದೀರಾನ ಇಲ್ಲಿ ನೋಡಿ ದರ್ಶನ್ ನೋಡಿ ಕಲ್ತ ನೋಡ್ಲಿ ತನಗ. ಈಗ ಫೈನಲ್ ಎಕ್ಸಾಮ್ ಮುಗಿತು. ಈಗ ಇಲ್ಲಿಂದ ನಾನು ನಮ್ಮ ಫ್ರೆಂಡ್ ಬಂದಿವಿ ಸೀದಾ ವಿಧಾನಸೌಧ ಹತ್ರ. ಬಂದು ಬಿಸಿ ಬಿಸಿ ಟೀ ಕುಡಿದು ಈಗ ನಮ್ಮ ಫ್ರೆಂಡ್ ಭೀಮಶಂಕರ್ ಹೋಗ್ತಿದ್ದಾನೆ. ಇವ ಮಾರ್ಕೆಟ್ ಕಡೆ ಹೋಗ್ತಾನ, ನಾವು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತೀವಿ. ನಾವು ಕೂಡ ಅವನಿಗೆ ಬಾಯ್ ಮಾಡಿಸಿ ನಾವು ಕೂಡ ಹೊಟ್ಟಿವಿ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ನಿಂತೀವಿ, ಬಸ್ ವೇಟ್ ಮಾಡ್ತಿದೀವಿ. ಆತರ ಒಂದು ಬಸ್ ಕೂಡ ಇಲ್ಲ. ಫೈನಲಿ ಒಂದು ಸಿಟಿ ಬಸ್ ಬಂದು ಒಳಗೆ ಬಂದು ಕುಂತಿದೀವಿ. ಇಲ್ಲಿ ನೋಡ್ತೀವಿ ಅಜ್ಜಿ ಐಫೋನ್ ಯೂಸ್ ಮಾಡ್ತಿದ್ದಾರೆ. ಅದನ್ನ ನೋಡಿ ನಮ್ ಫ್ರೆಂಡ್ ಐಫೋನ್ ತೋರಿಸ್ತಿದ್ದಾನೆ. ಬರೀ ಇಂತದೆಯ. ಅಲ್ಲಿಂದ ಸೀದಾ ನಾವು ಬಂದಿವಿ ಬಸ್ ಸ್ಟ್ಯಾಂಡ್. ಸಿರಂ ಬಸ್ ನಿಂತದಂತ ಇಲ್ಲಿ ಬಂದೆ. ಆದ್ರೆ ಇಲ್ಲಿ ನೋಡಿ ಬಸ್ ಅಂತೂ ಫುಲ್ ರಶ್ ಇದೆ ಅವತ್ತು. ಇದು ಬಸ್ ಅಂತೂ ತುಂಬಾ ರಶ್ ಇದೆ, ಅದಕ್ಕಾಗಿ ವೇಟ್ ಮಾಡಿದೆ ಇನ್ನೊಂದು ಬಸ್ಗೋಸ್ಕರ. ಯಾವಾಗಲೇ ನೋಡಿ ಈಸ್ಕನ ಬಸ್ ಇರುತ್ತೆ, ಆದ್ರೆ ಸಿರಂ ಬಸ್ ಇರಲ್ಲ ಇಲ್ಲಿ. ನನಗೆ ನಿಂತು ಮನ್ಸು ಬಲ್ಲಾಗೈತೆ. ಇಲ್ಲಿ ನೋಡಿ ಪೋರಿ ನಾವು ರೊಕ್ಕ ತಿಲ್ಲತ್ತದ, ರೊಕ್ಕ ಕೊಡಂದ್ರೆ ರೊಕ್ಕ ಕೊಟ್ಟಿತ್ತು ನನಗೂ. ಆ ಮಗು ಹತ್ತ ಟೈಮ್ ಸ್ಪೆಂಡ್ ಮಾಡಿದೆ. ಆಮೇಲೆ ಬಸ್ ಬಂತು, ಬಸ್ ಏರಿದೆ. ಇಲ್ಲಿ ನೋಡಿ ಒಬ್ಬ ಹುಡುಗ ಯಾತ್ರ ಒಳಗಲತ್ತ. ಈಗ ಬಸ್ ಚಾಲಾಯ್ತು, ಸಿಗೋಣ ನೆಕ್ಸ್ಟ್ ಸ್ಟಾಪ್ ಆನ್ ಮೆಲ್ಕೇಡ್. ಈಗ ಮೆಲ್ಕೇಡ್ ಬಂದಿದ್ದೀನಿ. ಅಲ್ಲಿಂದ ಅಯ್ಯಬೂಸ ತಗೊಂಡ್ ನಾ ಸೀದಾ ಬಂದೆ ದರ್ಗಾ ಕ್ರಾಸ್ ಹತ್ರ. ಇಲ್ಲಿ ಒಂದು ಪೈನಾಪಲ್ ಜ್ಯೂಸ್ ಕುಡಿದು ಇಲ್ಲಿಂದ ಸೀದಾ ನಾ ಬಂದೆ ಮನೆಗೆ. ನೋಡ್ತೀನಿ ನಮ್ಮ ಪಾರಿ ಮೈ ತಗೊಳದವ ನೋಡಿ.